ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸಚಿವ ಸಂಪುಟದ ಸಂಜಯ್ ನಿಶಾದ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆ ಉತ್ತರ ಪ್ರದೇಶ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಯಾಕೆ ಬಿಜೆಪಿಗೆ ಹಿನ್ನಡೆಯಾಯಿತು ಅಂತ ಕಂಡವರ ಮನೆಗಳ ಮೇಲೆ, ಬಡವರ ಮನೆಗಳ ಮೇಲೆ ಬುಲ್ಡೋಸರ್ ಹರಿಸಿದ್ರಲ್ಲ ನಮ್ಮ ಮುಖ್ಯಮಂತ್ರಿಗಳು. ಇದೇ ಕಾರಣ ಆಗಿದ್ದು ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಸೋಲಿಗೆ. ಬುಲ್ಡೋಸರ್ ಇದೆ ಅಂತ ಬಡವರ ಮನೆ, ಅಂಗಡಿ, ಕಟ್ಟಡಗಳು ಇದನ್ನು ಕೆಡವಕ್ಕೆ ಅಂತ ಬಳಸ್ಕೊಂಡ್ಬಿಟ್ರಲ್ಲ CM ಅವರು. ಇದು BJP ಸೋಲಿಗೆ ಕಾರಣ ಆಯಿತು ಅಂಥೇಳಿ ಅವರು ಮಾತಾಡಿದ್ದಾರೆ. ರಾಜಕಾರಣದಲ್ಲಿ ಬಡವರ ಮನೆ ಮಠಗಳನ್ನು ಕೆಡವಿ ಅಳಿಸಿ ಹಾಕಿಬಿಟ್ರೆ ಬಡವರು ನಮ್ಮನ್ನು ಕೆಡು ಹಾಕ್ತಾರೆ. ಬಡವರ ಹತ್ರ ಓಟ್ ಎನ್ನುವ ಬುಲ್ಡೋಸರ್ ಇರುತ್ತಪ್ಪ, ನಮ್ಮ ಹತ್ರ ಬುಲ್ಡೋಸರ್ ಇಟ್ಕೊಂಡು ಅವ್ರ ಮನೆ ಮಠ ಒಡೆದು ಹಾಕ್ಬಿಟ್ರೆ, ನಾವು ಕೆಡವು ಬಿಟ್ಟರೆ ಅವ್ರ ಬಳಿ ಓಟ್ ಎನ್ನುವ ಬುಲ್ಡೋಸರ್ ಇರುತ್ತೆ, ನಮ್ಮನ್ನು ಹಾಗೆ ಅವರು ಕೆಡವುತ್ತಾರೆ. 80 ಲೋಕಸಭಾ ಕ್ಷೇತ್ರಗಳಲ್ಲಿ 33 ಕುಸಿತಲ್ಲಪ್ಪ, ಇದೇ BJPಯ ಸಾಧನೆ. ಬುಲ್ಡೋಸರ್ ಇರೋದು ಇಟ್ಕೊಂಡ್ರೆ ಮಾಫಿಯಾಗಳನ್ನು ಮಟ್ಟ ಹಾಕೋಕ್ಕೆ ಬಳಸ್ಕೊಳ್ಳಿ, ಬಡವರ ಮನೆಯ ಮಠ ಕೆಡುವುದಕ್ಕೆ ಅಲ್ಲ ಅಂತ ನಿಶಾದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನಾಗಿತ್ತಲ್ಲಿ ಒಂದು ಗಲಾಟೆ ಆಯಿತು, ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡಿದ್ರು, ಯಾರೋ ದೊಂಬಿ ಎಬ್ಸಿದ್ರು ಅಂತ ಹೇಳಿದಾಗ ಯಾರ್ಯಾರ ಮೇಲೆ ಧರ್ಮದ ಆಧಾರದ ಮೇಲೂ ಕೂಡ ಕೆಲವು ಮನೆಗಳನ್ನು ಕೆಡವಲಾಯಿತು ಅಂತ ಆರೋಪ ಇದೆ. ಧರ್ಮದ ಆಧಾರದ ಮೇಲೂ ಕೂಡ ಆಯಿತು, ಅವನಿಗೆ ಶಿಕ್ಷೆ ಕೊಡಿ, ಅವನಿಂದ ಹಣ ವಸೂಲಿ ಮಾಡಿ, ತಕರಾರಿಲ್ಲ. ತಪ್ಪು ಮಾಡಿದರೆ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡಿದ್ನಾ, ಯಾರಾದರೂ ಗಾಡಿಗೆ ಬೆಂಕಿ ಹಚ್ಚಿದ್ನಾ, ಯಾವುದಾದ್ರೂ ಪೊಲೀಸ್ ಗಾಡಿಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ನಾ, ಯಾವುದಾದ್ರು ಸ್ಟ್ರೀಟ್ ಲ್ಯಾಂಪ್ಸನ್ನು ಒಡೆದು ಹಾಕಿದ್ನಾ, ಹೋಗಿ ವಸೂಲಿ ಮಾಡಿ ಅವನಿಂದ. ಅದು ಬಿಟ್ಟುಬಿಟ್ಟು ಅವನ ಮನೆಯಲ್ಲಿ, ಎಷ್ಟೋ ಜನಕ್ಕೆ ಅವನ ಮನೆಯಲ್ಲಿ ಇವನೇನು ಮಾಡ್ತಿದ್ದಾನೆ ಅಂತಲೇ ಗೊತ್ತಿರಲ್ಲ, ಅವನ ಮನೆಗೆ JCB ನುಗ್ಸೋದು, ಬುಲ್ಡೋಸರ್ ನುಗ್ಸೋದು, ಮನೆ ಕೆಡವು ಹಾಕೋದು, ಯಾವುದೋ ಪ್ಲಾನ್ ತರಿಸ್ಬಿಡೋದಲ್ಲಿ ಸ್ಥಳೀಯ ಪಾಲಿಕೆ ಕಡೆಯಿಂದ. ಇವನು ಮನೆ ಸರಿಯಾಗಿ ಕಟ್ಟಿಲ್ವಾ, ಇಲ್ಲ ಸ್ವಾಮಿ ಒಂದಡಿ ಎಂಕ್ರೋಚ್ ಮಾಡಿಬಿಟ್ಟಿದ್ದಾನೆ, ಇವನು ಅರ್ಧ ಅಡಿ ಈ ಕಡೆ ಬಂದಿದ್ದಾನೆ, ಸಾಕು, ಓಹೋ ನಿಯಮ ಉಲ್ಲಂಘನೆ ಮಾಡಿದ್ದಾನೆ, ಒಡೆದು ಹಾಕ್ರಿ ಅಂತ. ಮೂಲ ಕಾರಣ ಗಲಾಟೆ ಮಾಡಿದ್ದ ಅವನ ಮನೆ ಕೆಡವಬೇಕು ಅಂತ ಹೇಳಿದಾಗ ಶಹಬಾಷ್ಗಿರಿ ತೊಗೋಬಹುದು. ಯಾವುದೋ ಪೆಟ್ಟಿ ಅಂಗಡಿ ಇಟ್ಕೊಂಡಿರ್ತಾರೆ ಅವನ ಅಪ್ಪ ಅಮ್ಮ, ಇವನು ಗಲಾಟೆ ಮಾಡ್ದ ಅಂತ ಅವನ ಪೆಟ್ಟಿ ಶಾಪ್ನ ಒಡೆದು ಹಾಕ್ಬಿಡೋದು ಅಥವಾ ಅವ್ರ ಮನೆ ಒಡೆದು ಹಾಕ್ಬಿಡೋದು. ಕಾರಣ ಕೇಳಿದ್ರೆ ಗಲಾಟೆ ಮಾಡ್ದ ಅಂತ ಹೇಳಲ್ಲ, ಅಲ್ಲಿ ಇವನು ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದ ಅಂತ. ಅದಕ್ಕೆ ಯಾರೋ ಹೇಳಿದ್ರು ಅವಾಗ, ಈ ಥರ ನಿಯಮ ಉಲ್ಲಂಘನೆ ಆಧಾರದ ಮೇಲೇ ನೀವು ಮನೆ ಒಡೆದು ಹಾಕಬೇಕು ಅಂತ ನಿಂತರೆ ಉತ್ತರ ಪ್ರದೇಶವೇ ಖಾಲಿಯಾಗಿಬಿಡುತ್ತೆ. ಎಲ್ಲರೂ ಒಂದು ಅಡಿ ಆ ಕಡೆನೋ, ಒಂದು ಅಡಿ ಈ ಕಡೆನೋ, ಸ್ವಲ್ಪ ಮೋರಿ ಕಡೆ ಎಂಕ್ರೋಚ್ಮೆಂಟೋ, ಹಿಂದೆ ಸ್ವಲ್ಪ ಜಾಗನೋ ನಕ್ಷೆ ಉಲ್ಲಂಘನೆ ಮಾಡಿರ್ತಾರೆ ಸ್ವಾಮಿ. ಅದಕ್ಕೆ ಗಲಾಟೆ ನೆಪಗಳನ್ನು ಮಾಡಿಕೊಂಡು ನೀವು ಮನೆಯನ್ನು ಒಡೆದು ಹಾಕಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ರು. ಇದೀಗ ಅವರದ್ದೇ, ಬೇರೆಯವ್ರು ಹೇಳೋದು ಬಿಟ್ಬಿಡಿ, ಇದೀಗ ಅವರವ್ರ ಶಾಸಕರೇ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ, ಅವರವರ ಸಚಿವರೇ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಬೇರೆ ಪಕ್ಷಗಳು ಬಿಟ್ಟುಬಿಡಿ, ಅವರವರ ಪಕ್ಷಗಳಲ್ಲಿ ಇದೀಗ ಭಿನ್ನಮತ ಶುರುವಾಗಿದೆ. ಯೋಗಿ ಆದಿತ್ಯನಾಥ್ ಅಲಿಯಾಸ್ ಬುಲ್ಡೋಸರ್ ಬಾಬಾ, ಈ ಬುಲ್ಡೋಸರ್ ಬಾಬಾ ಇವರು ಬುಲ್ಡೋಸರ್ ಇಟ್ಕೊಂಡ್ರೆ, JCB ಇಟ್ಕೊಂಡ್ರೆ ಅದನ್ನು ಮಾಫಿಯಾನ ಮಟ್ಟ ಹಾಕೋಕ್ಕೆ ಬಳಸ್ಕೊಳ್ಳಿ, ತಕರಾರಿಲ್ಲ. ಈ ಬಡವರ ಮನೆ ಮಠಕ್ಕೆಲ್ಲ ನಾನು ಬುಲ್ಡೋಸರ್ ನುಗ್ಗಿಸ್ತೀನಿ, JCB ನುಗ್ಗಿಸ್ತೀನಿ ಅಂತ ಹೇಳಿದ್ರೆ ಬಡವರ ಬಳಿಯೂ ಬುಲ್ಡೋಸರ್ಗಳಿರ್ತವೆ. ಓಟ್ ಎನ್ನುವ ಬುಲ್ಡೋಸರ್ ಅದು, ಮತ ಎನ್ನುವ JCB ಅದು. ಅವರು ನಮ್ಮನ್ನು ಕೆಡವು ಹಾಕ್ತಾರೆ ಸ್ವಾಮಿ, ನನಗೇನು ಆಶ್ಚರ್ಯ ಇಲ್ಲ. 80 ಲೋಕಸಭಾ ಕ್ಷೇತ್ರಗಳ ಪೈಕಿ 33 ಕುಸಿದ್ರಲ್ಲ ಸ್ವಾಮಿ, ಇದೇ ನಿಮ್ಮ ಬುಲ್ಡೋಸರ್ನ ಸಾಧನೆ. ಬುಲ್ಡೋಸರ್ ಇಟ್ಕೊಂಡು ಹೋಗಿದ್ದಕ್ಕೆ ಪ್ರತಿಯಾಗಿ ಬಡವರು ನೋಡ್ತಾ ಇದ್ರು ಇವೆಲ್ಲವನ್ನು ಕೂಡ ಅವರು ಉತ್ತರ ಕೊಟ್ಟಿದ್ದಾರೆ ಅಂಥೇಳಿ ಸಂಜಯ್ ನಿಶಾದ್ ಇಲ್ಲಿ ಹೇಳಿದ್ದಾರೆ. ಚುನಾವಣೆಯ ಮುಂಚೆ 90 ವರ್ಷದ ವಯೋವೃದ್ಧೆ, ಆ ವಯೋವೃದ್ಧೆಯ ಮನೆಯನ್ನು ಕೂಡ ಬಿಡಲಿಲ್ಲ, ಅವರ ಮನೆಯನ್ನು ಕೆಡವು ಹಾಕಿತ್ತು ಈ ಸರ್ಕಾರ. ಗ್ರಾಮ ಪ್ರಧಾನ ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಒಬ್ಬ ಗ್ರಾಮ ಪ್ರಧಾನ ಇದ್ದ, ಆ ಗ್ರಾಮ ಪ್ರಧಾನನ ವಿರುದ್ಧವಾಗಿ ಈ 90 ವರ್ಷದ ವೃದ್ಧೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಕಂಪ್ಲೇಂಟ್ ಕೊಟ್ಟುಬಿಟ್ಲಲ್ಲ ಆ ಗ್ರಾಮ ಪ್ರಧಾನನ ಮೇಲೆ ಅಂಥೇಳಿ, ಅದೊಂದೇ ಕಾರಣಕ್ಕೆ ಆ ವೃದ್ಧೆಯ ಮನೆ ಕೆಡವು ಹಾಕಿದ್ರು. ಇವೆಲ್ಲ ಒಳ್ಳೆ ಕೆಲಸಗಳ ಅಂಥೇಳಿ BJPಯ ಸಚಿವ ಸಂಜಯ್ ನಿಶಾದ್ ತನ್ನದೇ ಸರ್ಕಾರ, ತನ್ನದೇ ಪಕ್ಷದ ವಿರುದ್ಧವಾಗಿ ವಾಗ್ದಾಳಿ ನಡೆಸಿದ್ದಾರೆ. लोग उसको आपत्ति है और उसको बुलडोजर चला दे जाते हैं, तो जब कोई उस गरीब को उजाड़ेंगे तो हमें उजाड़ेगा ना, राजनीति में उसके रिश्तेदार हमें उजाड़ेंगे. तो बुलडोजर गरीबों पर चलाने का नुकसान है, नहीं होना चाहिए. और आज के दिन में इसलिए वो मैंने कहा था, और किसी भी माफियाओं पर चलना चाहिए. बड़े बड़े इस तरह से लोग जो लोगों की जमीन हड़पे हैं वो रास्ता खाली करें. और एक बात और है, कभी भी भाई हम कोई विकास तो होना चाहिए, लेकिन कोई 100 साल से है तो उसे पहले हम स्थापित कर लें, फिर उसे भी स्थापित करें. अब एक है कि कानून बना दिया, उसे स्थापित कर दिया, पैसा दे दो, कहाँ जाएगा. तो आज के दिन उसे संतुष्ट करना अधिकारियों का काम है. पहले किसी को भी स्थापित किया जाए, तब विस्थापित. बहुत केस ऐसे हैं जो आराम से गरीबों पर क्यों चलेगा. आज के दिन में
जो 100 साल से है, 50 साल से है, अधिकारियों से अभी चल रहा है ना, रजिस्ट्री पेपर है, कैसे रजिस्ट्री हो गई? जिन्होंने रजिस्ट्री की उनके खिलाफ कार्रवाई क्यों नहीं हुई? वैसे लोगों को जेल क्यों नहीं भेजा गया? अधिकारी लोग रजिस्ट्री कर रहे हैं, बेच रहे हैं, कहाँ शासन प्रशासन था? और आज उतने दूर है तो उसके लिए दूसरी व्यवस्था होनी चाहिए कि किसी को उजाड़ दिया जाएगा तब तो एक माहौल, एक तो ऐसे खराब है, दूसरा अधिकारी और माहौल खराब कर रहे हैं। तो एक मतलब विकास होना चाहिए, लेकिन विकास के साथ साथ लोगों के दर्द भी समझने हो, चाहे किसी भी प्रकार का, चाहे भले मेरा वोटर हो चाहे न हो। ಕ್ರೀಡಿಸ್ಕೊಳ್ಳೋಕೆ ಪ್ರಭು ಇದ್ದಾರೆ. ಪ್ರಭು, ಉತ್ತರ ಪ್ರದೇಶದಲ್ಲಿ ಕೋಮುಗಳ ಗಲಭೆ ಸಾಮಾನ್ಯವಾಗಿತ್ತು. ಗಲಾಟೆ ಮಾಡಿಕೊಳ್ಳೋರು, ಒಂದಷ್ಟು ಕಲ್ಲು ತೂರಾಟಗಳಾಗ್ತಾ ಇತ್ತು, ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿ ಆಗ್ತಾ ಇತ್ತು. ಈ ನೆಪವನ್ನು ಮಾಡಿಕೊಂಡು ಅದನ್ನು ಕಂಟ್ರೋಲ್ ತರಲಿಕ್ಕೆ ಏನು ಕಾನೂನು ಕ್ರಮಗಳಿತ್ತೋ ಮಾಡಬಹುದಾಗಿತ್ತೇನೋ. ಆದರೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಈಗ ಒಂದು ಮನೆಯಲ್ಲಿ ಒಬ್ಬ ಯಾರೋ ಯುವಕ ಬಂದು ಎಲ್ಲೋ ಕಲ್ಲು ಹೊಡೆದಿರ್ತಾನೆ, ಗಲಾಟೆ ಮಾಡಿರ್ತಾನೆ, ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿ ಮಾಡಿರ್ತಾನೆ, ಶಿಕ್ಷೆ ಅವನಿಗಾಗಬೇಕು. ಅವನ ಮನೆಯಲ್ಲಿದ್ದಂತಹ, ಏಕೆಂದರೆ ಅವನು ಎಷ್ಟೋ ಸಲ ಮನೆ ಕಟ್ಟಿರಲ್ಲ, ಅವರಪ್ಪ ಕಟ್ಟಿರ್ತಾರೆ, ಅವರಮ್ಮ ಕಟ್ಟಿರ್ತಾರೆ, ತಾತ ಮುತ್ತಾತ ಕಟ್ಟಿರ್ತಾನೆ ಮನೆಯನ್ನು. ಆ ಮನೆ ಕಟ್ಕೊಂಡು ಆ ಮನೆಯಲ್ಲಿ 2 ತಲೆಮಾರೋ 3 ತಲೆಮಾರೋ ಬಾಳಿ ಬದುಕಿರ್ತಾರೆ, ಕಷ್ಟಪಟ್ಟಿರ್ತಾರೆ. ಅವರ ಅಪ್ಪ ಅಮ್ಮನಿಗೆ ಗೊತ್ತೇ ಇರಲ್ಲ, ಅವರೆಲ್ಲೋ ಕಷ್ಟಪಡ್ತಾ ಇರ್ತಾರೆ. ಹಿಂಗೆ ಮಾಡ್ದ ಅಂತ ಇನ್ನೊಂದು ಸಮುದಾಯವನ್ನು ಓಲೈಸುವ ಸಲುವಾಗಿಯೋ, ಚಪ್ಪಾಳೆಗಿಟ್ಟಿಸ್ಕೊಳ್ಳೋಕ್ಕೋ, ಶಬಾಷ್ಗಿರಿ ಪಡ್ಕೊಳ್ಳೋಕ್ಕೋ ಎಷ್ಟೋ ಮನೆಗಳನ್ನು ಉತ್ತರ ಪ್ರದೇಶದಲ್ಲಿ ಕೆಡವಲಾಯಿತು. ಅದಕ್ಕೆ ಅರ್ಥ ಬಂದಿದ್ದು ಬುಲ್ಡೋಸರ್ ಬಾಬಾ ಅಂತ. ಬುಲ್ಡೋಸರ್ ಇಟ್ಕೊಂಡ್ಬಂದ್ಬಿಡ್ತಾರೆ ಇವರು, JCB ಇಟ್ಕೊಂಡು ಬರ್ತಾರೆ ಅಂತ. ಇದು ಸಾಲದ್ದಕ್ಕೆ ಅಂಗಡಿ ಇತ್ತ, ಜೀವನೋಪಾಯಕ್ಕೆ ಏನೋ ಮಾಡ್ಕೊಂಡಿದ್ರ, ಅಂಗಡಿನೂ ಕೆಡವು ಹಾಕಿದ್ರು, ಪೆಟಿ ಶಾಪ್ಗಳನ್ನು ಬಿಡಲಿಲ್ಲ, ತಳ್ಳು ಗಾಡಿಗಳನ್ನು ಬಿಡದಂತೆ ಕೆಡವು ಹಾಕಿದ್ರು ಉತ್ತರ ಪ್ರದೇಶದಲ್ಲಿ. ಇದೀಗ ಈ ಥರ ಬುಲ್ಡೋಸರ್ ಇರೋದು, ನೀವು ಈ ಗೂಂಡಾಗಿರಿಯನ್ನು ಈ ಥರದೊಂದು ದಮನ ಮಾಡೋಕ್ಕೆ ಹೊರತು ಬಡಬಗ್ಗರ ಮನೆ ಒಡೆದು ಹಾಕೋಕ್ಕಲ್ಲ. 90 ವರ್ಷದ ಒಂದು ಅಜ್ಜಿ ಗ್ರಾಮ ಪ್ರಧಾನನ ಮೇಲೆ ಕಂಪ್ಲೇಂಟ್ ಕೊಟ್ಟಳು ಅಂತ ಹೇಳಿ ಆ ಅಜ್ಜಿ ಮನೆಯೇ ಕೆಡೋಗ್ಬಿಟ್ರೆ ಹೇಗೆ ಅಂತ. ಇದೀಗ ಒಂದು ಆತ್ಮಾವಲೋಕನ, ಮೊದಲೆಲ್ಲ 4 ಗೋಡೆಗಳ ಮಧ್ಯೆ ಆಗ್ತಿತ್ತು ಅಂತ ಕಾಣುತ್ತೆ, ಮಾಧ್ಯಮಗಳ ಮುಂದೆನೇ ಆತ್ಮಾವಲೋಕನ ಶುರುವಾಗ್ಬಿಟ್ಟಿದೆ. ಇದೇ ಈ ಮನುಷ್ಯನ ಸಾಧನೆ. 80 ಸೀಟ್ ಬಂದಿತ್ತು, 80 ಸೀಟ್ನ ಲೋಕಸಭಾ ಕ್ಷೇತ್ರಗಳಲ್ಲಿ ಇದೆ ಉತ್ತರ ಪ್ರದೇಶದಲ್ಲಿ, 33ಕ್ಕೆ ತಂದಿದ್ದೆ ಇವರು ಸಾಧನೆ, ಬುಲ್ಡೋಸರ್ ಇಟ್ಕೊಂಡು ಅಂತ ಹೇಳ್ತಾ ಇದ್ದಾರಲ್ಲ. ಸೊ ಏನಾಗ್ತಾ ಇದೆ UP BJPಯಲ್ಲಿ ಅಂಥೇಳಿ, ನಿನ್ನೆ ಎಷ್ಟೇ 2027ಗೆ ನಾವು ಸೋಲ್ತೀವಿ, BJP ಸೋಲುತ್ತೆ ಉತ್ತರ ಪ್ರದೇಶದಲ್ಲಿ ಅಂತ ಕೂಡ BJPಯ ನಾಯಕರೇ ಅವರು ಮಾತಾಡಿದರು. ಇವತ್ತು ಈ ಸರದಿ ಏನಾಗ್ತಿದೆ ಅಲ್ಲಿ ಅಂತ. ನಿಜಕ್ಕೂ ರಮಕಾಂತ್, ಈಗ ಉತ್ತರ ಪ್ರದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಒಂದು ರೀತಿ ದೊಡ್ಡ ಮಟ್ಟದ ಚರ್ಚೆ ಆಗೋಕ್ಕೆ ಕಾರಣ ಆಗಿದ್ದು ಬುಲ್ಡೋಸರ್ ಅನ್ನುವಂಥ ಒಂದು ಕಾರ್ಯಾಚರಣೆ. ಈ ಯೋಗಿ ಆದಿತ್ಯನಾಥ್ ಅವರನ್ನ ಬುಲ್ಡೋಸರ್ ಬಾಬಾ ಅಂತ ಕರೆಯೋಕೆ ಶುರು ಮಾಡಿದ್ರು. ಬುಲ್ಡೋಸರ್ ಬಾಬಾ ಅಂತಂದರೆ ನಮಗೆ ಥಟ್ಟಂತ ನೆನಪಾಗೋದು ಯೋಗಿ ಆದಿತ್ಯನಾಥ್ ನೆನಪಾಗ್ತಾರೆ. ಆದರೆ ಈಗ ಇನ್ನೊಂದು ಕಡೆ ನಾವು ಇನ್ನೊಂದು ಆ್ಯಂಗಲಲ್ಲಿ ನಾವು ಚರ್ಚೆ ಮಾಡಬೇಕಾಗತ್ತೆ. 2017ರಿಂದ ಇಲ್ಲಿವರೆಗೆ ಏನು ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಅಲ್ಲಿಂದ ಇಲ್ಲಿವರೆಗೂ ಏನೆಲ್ಲಾಗಿದೆ, ಈ ಬುಲ್ಡೋಸರ್ ಕಾರ್ಯಾಚರಣೆಯಿಂದ ಎಷ್ಟು ಮನೆಗಳು ಎಷ್ಟು ಧ್ವಂಸ ಆಗಿದ್ದಾವೆ, ಎಷ್ಟು ನಿರಾಶ್ರಿತರು ಬೀದಿಗೆ ಬಂದಿದ್ದಾರೆ ಅನ್ನೋದು ಕೂಡ ಅಂಕಿ ಸಂಖ್ಯೆಗಳನ್ನು ಗಮನಿಸಿದರೆ ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೀವು ಹೇಳಿದ ಹಾಗೆ ದೊಂಬಿ ಅಥವಾ ಮರಳು ಮಾಫಿಯಾ, ಅದರ ಜೊತೆಗೆ ಲೂಟಿಕೋರರು, ಪ್ರತಿಭಟನಾಕಾರರು, ಸಾರ್ವಜನಿಕ ಆಸ್ತಿ ಪಾಸ್ತಿ ನಾಶ ಮಾಡೋರು, ಇಂಥವ್ರಿಗೆ ತಕ್ಕ ಪಾಠ ಕಲಿಸಲಿಕ್ಕೆ ಬುಲ್ಡೋಸರ್ ಅನ್ನುವಂಥ ಅಸ್ತ್ರವನ್ನು ಯೋಗಿ ಸರ್ಕಾರ ಜಾರಿಗೆ ತಂತು. ಬಟ್ ಎಲ್ಲೋ ಒಂದು ಕಡೆ BJP ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿಕೊಂಡಂಗೆ ಕಾಣಿಸ್ತಾ ಇತ್ತು, ಅಥವಾ BJPಯ ಕಮಲದ ಚಿಹ್ನೆ ಬದಲಾಗಿ ಬುಲ್ಡೋಸರ್ ಚಿಹ್ನೆಯನ್ನೇ ಬಳಕೆ ಮಾಡಿಕೊಂಡಿದ್ರು ಯೋಗಿ ಆದಿತ್ಯನಾಥ್ ಅನ್ನೋದು ಕೂಡ ಲಾಸ್ಟ್ ಟೈಮ್ ಚುನಾವಣೆಯಲ್ಲೂ ಕೂಡ ಅದರ ಬಗ್ಗೆ ವಿರೋಧ ವ್ಯಕ್ತವಾಗಿತ್ತು. ಯಾಕಂದರೆ ಒಂದು ರೀತಿ ಸರ್ವಾಧಿಕಾರತ್ವದ ಮನಸ್ಥಿತಿಯಲ್ಲಿ ಈ ಬುಲ್ಡೋಸರ್ ಕಾರ್ಯಾಚರಣೆಯನ್ನು, ಅಥವಾ ಅಲ್ಲಿ ಬಡವರು ಅಥವಾ ಅಮಾಯಕರ ಮೇಲೆ, ಹಿಂದುಳಿದವ್ರ ಮೇಲೆ, ಮಧ್ಯಮ ಮತ್ತು ಕಾರ್ಮಿಕ ವರ್ಗದವ್ರ ಮೇಲೆ ಬುಲ್ಡೋಸರ್ನ ಹಚ್ಚಿ ರೀತಿ ದರ್ಪವನ್ನು ಮೆರಿತಾ ಇದ್ರು. ಬಟ್ ಇಲ್ಲಿ ಅಂಕಿ ಸಂಖ್ಯೆಗಳು ನೋಡಿದ್ರೆ ಗೊತ್ತಾಗುತ್ತೆ, 2 ವರ್ಷಗಳ ಅವಧಿಯಲ್ಲೇ ಬರೋಬ್ಬರಿ 1,50,000 ಮನೆಗಳನ್ನು ನೆಲಸಮ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 2,38,000 ಜನ ನಿರಾಶ್ರಿತರಾಗಿದ್ದಾರೆ, ಮನೆಯನ್ನು ಕಳೆದುಕೊಂಡಿದ್ದಾರೆ. ಇಲ್ಲಿವರೆಗೂ ಕೂಡ ಅವರಿಗೆ ಸ್ವಂತ ಸೂರನ ಕೊಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಯೋಗಿ ಸರ್ಕಾರಕ್ಕೆ. ಹಾಗಾಗಿ ಈಗ ಸಂಜಯ್ ನಿಷಾದ್ ಏನಿದ್ದಾರೆ, ಅವರದೇ ಪಕ್ಷದ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ, ಮತ್ತು ನಿಷಾದ್ ಅನ್ನುವಂಥ ಒಂದು ಸಮುದಾಯ, ಮೀನುಗಾರ ಸಮುದಾಯದ ಒಂದು ನಿಷಾದ್ ಅನ್ನುವಂಥ ಸಮುದಾಯದ ಮುಖ್ಯಸ್ಥರು ಕೂಡ ಆಗಿದ್ದಾರೆ. ಹಾಗಾಗಿ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಈ ವಿಚಾರವನ್ನು. ಯಾಕಂದರೆ UPಯಲ್ಲಿ BJP ಸೋಲಿಗೆ ಯಾವ ರೀತಿ ಕಾರಣಗಳು ಅನ್ನೋದನ್ನು ನಾವು ಬಿಡಿಸಿ ಹೇಳಬೇಕಾಗಿಲ್ಲ. ಅಯೋಧ್ಯೆಯಲ್ಲೂ ಕೂಡ ಯಾವ ರೀತಿ ಮರ್ಮಾಘಾತ ಎದುರಾಯಿತು ಈ ಚುನಾವಣೆಯಲ್ಲಿ ಅಂತ ಹೇಳಿ ಸಾಕಷ್ಟು ಕಾರಣಗಳು. ಅದರ ಜೊತೆಗೆ ಈ ಬುಲ್ಡೋಸರ್ ಅನ್ನುವಂಥ ಒಂದು ಕಾರ್ಯಾಚರಣೆ ಕೂಡ BJPಯ 62ರಿಂದ 33 ಸೀಟು ಕುಸಿಲಿಕ್ಕೆ ಕಾರಣ ಅನ್ನೋದು ಬಹಳ ಸ್ಪಷ್ಟವಾಗಿ ಅವರ ನಾಯಕರಿಂದ ಗೊತ್ತಾಗ್ತದೆ. ಹಾಗಾಗಿ ಈಗ ಸ್ವಪಕ್ಷದ ವಿರುದ್ಧವೇ ಅಸಮಾಧಾನಗಳು ಒಂದೊಂದೇ ಸೋಲಿನ ಪರಾಮರ್ಶೆಯ ಸಭೆಗೆ ಹೊರಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ಅಲ್ಲಿ ಸುವೇಂದು ಅಧಿಕಾರಿ ಅವರು ಕೂಡ ಹೇಳಿದ್ದಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂತಹ ಆ ವಾಕ್ಯವನ್ನೇ ನಾವು ಇನ್ಮೇಲೆ ಘೋಷಣೆ ಮಾಡೋದು ಬೇಡ. ಈ ರೀತಿಯಾದಂಥ ಹೇಳಿಕೆಗಳು ಸ್ವಪಕ್ಷದ ವಿರುದ್ಧ ಜಾಸ್ತಿ ಆಗ್ತದೆ. ಹಾಗಾಗಿ ಉತ್ತರ ಪ್ರದೇಶದಲ್ಲಿ ಈ ಬುಲ್ಡೋಸರ್ ಅನ್ನುವಂಥ ಕಾರ್ಯಾಚರಣೆ ಏನು BJP ಸರ್ಕಾರಕ್ಕೆ ಪ್ಲಸ್ ಆಗೋದಕ್ಕಿಂತ ಜಾಸ್ತಿ ಅನಾನುಕೂಲವೇ ಆಗಿದೆ. ಅದು ಪಕ್ಷದ ಮೇಲೂ ಕೂಡ ಪರಿಣಾಮ ಬೀರಿದೆ ಅನ್ನೋದು ಅಂಕಿ ಸಂಖ್ಯೆಗಳ ಮೂಲಕ ಗೊತ್ತಾಗ್ತಿದೆ. ರಮಕಾಂತ್, ಥ್ಯಾಂಕ್ ಯು ಪ್ರಭು.